ಇನ್ನು ರಾಜ್ಯದ 3 ಗಡಿ ಜಿಲ್ಲೆಗಳಲ್ಲಿ ಈಗಾಗಲೇ ಹಕ್ಕಿ ಜ್ವರದ ಭಯ ಇತ್ತು. ಅದರಲ್ಲೂ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬಳ್ಳಾರಿಯಲ್ಲಿ ದೃಢಪಟ್ಟಿದೆ, ಒಂದೊಂದು ಪ್ರಕರಣ ದಾಖಲಾಗಿದೆ. ಈಗ ರಾಯಚೂರಲ್ಲೂ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರಾಯಚೂರಲ್ಲೂ ಕೂಡ ಆತಂಕ ಈಗ ಇದೆ. ಹಕ್ಕಿ ಜ್ವರ ಇಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಾ ಅನ್ನುವಂತಹ ಆತಂಕ ಇದೆ. ಬಟ್ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ರೀತಿಯಾದಂತಹ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಗಡಿಯಲ್ಲಿ ಅಲರ್ಟ್ ಅನ್ನ ಮಾಡಲಾಗಿದೆ. ಅಲ್ಲಿ ಶಕ್ತಿನಗರ, ಗಿಲ್ಲೆಸೂಗೂರು, ಸಿಂಗನೋಡಿಯಲ್ಲಿ ಅಲರ್ಟ್ ಅನ್ನ ಮಾಡಲಾಗಿದ್ದು ಹೊರ ರಾಜ್ಯಗಳಿಂದ ಬರುವಂತಹ ಕೋಳಿಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಬೈಕಲ್ಲಿ ಕೋಳಿ ತರೋದಕ್ಕೂ ಇದೀಗ ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ. ಯಾರು ಕೂಡ ಬೈಕಲ್ಲಿ ಕೋಳಿ ತರಬಾರ್ದು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಹೊರಡಿಸಿದೆ ಜಿಲ್ಲಾಡಳಿತ. ಕೋಳಿಗಳು ಮೃತಪಟ್ರೆ ಮಾಹಿತಿ ಕೊಡಬೇಕು ಅನ್ನುವ ಸೂಚನೆಯನ್ನು ನೀಡಲಾಗಿದೆ. ಏನೋ ಕೋಳಿ ಯಾಕೋ ಸಾಯ್ತು ಅಂತ ಹೇಳಿ ಸುಮ್ಮನಿರಂಗಿಲ್ಲ, ಮಾಹಿತಿಯನ್ನ ಕಡ್ಡಾಯವಾಗಿ ಕೊಡಬೇಕು. ಈಗ ರಾಯಚೂರಲ್ಲೂ ಹಕ್ಕಿ ಜ್ವರದ ಭೀತಿ ಅಂತೂ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಕೋಳಿ ಜ್ವರ ರೋಗೋದ್ರೇಕ ಕಂಡು ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪಶುವೈದ್ಯಾಧಿಕಾರಿಗಳ ಜೊತೆ ನಾವು ಸಭೆಯನ್ನು ಕರೆದು ಮುಂದೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮಾನ್ಯ ಜಂಟಿ ನಿರ್ದೇಶಕ ಅಧ್ಯಕ್ಷತೆಯಲ್ಲಿ ನಾವು ಅವರಿಗೆ ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ನಾವು ಕೂಡಲೇ ನಾವು ಚೆಕ್ ಪೋಸ್ಟು ಕೂಡ ನಿರ್ಮಾಣ ಮಾಡಿ ತೆಲಂಗಾಣ ಮತ್ತು ಆಂಧ್ರದಿಂದ ಯಾವುದೇ ಕೋಳಿ ಮತ್ತು ಕೋಳಿ ಉತ್ಪನ್ನಗಳು ಬರಲಾರದಂತೆ ನಾವು ಜಾಗೃತಿ ವಹಿಸ್ತೇವೆ. ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಕೋಳಿ ಜ್ವರ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕಂಡು ಬಂದಿರುವುದಿಲ್ಲ. ಇದರ ಕುರಿತು ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೋಗಾರ್ ಕೃಷ್ಣಾ ಬ್ರಿಡ್ಜ್ ಬಳಿಯ ಚೆಕ್ ಪೋಸ್ಟ್ನಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಚೆಕ್ ಮಾಡಲಾಗ್ತಾ ಇದೆ ಅನ್ನುವಂತಹ ವರದಿಯನ್ನ ನೋಡೋಣ. ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೋಳಿಗಳಿಗೆ ಹಕ್ಕಿ ಜ್ವರ ಕಾಣಿಸಿಕೊಂಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಯಾದಂತಹ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಕೋಳಿ ಜ್ವರದ ಭೀತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗಗಳಲ್ಲಿ ಇವತ್ತು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ನಿಮಗೆ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಬಳಿಕ ಕರ್ನಾಟಕದಲ್ಲೂ ಕೂಡ ಕೋಳಿಗಳಲ್ಲಿ ಹಕ್ಕಿ ಜ್ವರ ಬರಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕೋಳಿಗಳು ಸಾವನ್ನಪ್ಪಿದ್ರು ಕೂಡ ಅದು ಪ್ರಯೋಗಾಲಯದಿಂದ ವರದಿ ನೆಗೆಟಿವ್ ಅಂತ ಬಂದಿದ್ರು ಕೂಡ ಪಶುಪಾಲನಾ ಇಲಾಖೆ ಭಾರಿ ಮುನ್ನೆಚ್ಚರಿಕೆಯನ್ನ ಕೈಗೊಳ್ತಾ ಇದೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ ಏನು ಚೆಕ್ ಪೋಸ್ಟ್ಗಳನ್ನ ನಿರ್ಮಿಸಿ ಕೋಳಿಗಳ ಪರೀಕ್ಷೆ ಸಹಿತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ರಾಯಚೂರಿನ ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೃಷ್ಣಾ ಬ್ರಿಡ್ಜ್ ಏನಿದೆ, ಆ ಕೃಷ್ಣಾ ಬ್ರಿಡ್ಜ್ ಪಕ್ಕದಲ್ಲಿಯೇ ಇವತ್ತು ತೆಲಂಗಾಣ ಇದೆ. ತೆಲಂಗಾಣದಿಂದ ಇವತ್ತು ಆ ಕೃಷ್ಣಾ ಬ್ರಿಡ್ಜ್ ದಾಟಿದ್ರೆ ಈ ಕಡೆ ಅಂದ್ರೆ ಕರ್ನಾಟಕದ ಶಕ್ತಿನಗರದಿಂದ ಕರ್ನಾಟಕದ ಒಳಗಡೆ ವೆಹಿಕಲ್ಗಳು ಒಂದು ಪ್ರವೇಶವನ್ನ ಮಾಡ್ತವೆ. ಹೀಗಾಗಿ ಯಾರಾದರೂ ಈ ಒಂದು ವಾಹನಗಳಲ್ಲಿ ಕೋಳಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರಾ ಎನ್ನುವಂತಹ ಒಂದು ಮುನ್ನೆಚ್ಚರಿಕೆಯನ್ನ, ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಕೋಳಿಗಳನ್ನ ಇಲ್ಲಿ ಚೆಕ್ ಪೋಸ್ಟ್ ಅನ್ನ ದಾಟಿ ಹೋಗಬೇಕಾದ್ರೆ ಅವುಗಳನ್ನ ತಡೆದು ಇವತ್ತು ತಪಾಸಣೆಯನ್ನ ನಡೆಸಿ ಆ ರೀತಿ ಏನಾದರೂ ಆಗಿದ್ರೆ ಇವತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಆ ಕೋಳಿಗಳನ್ನ ವಾಪಸ್ ಕಳಿಸ್ತಕ್ಕಂಥದ್ದಾಗಿರ್ಬೋದು, ಅವುಗಳ ಮೇಲೆ ವಾಹನಗಳ ಮೇಲೆ ಇವತ್ತು FIR ಅನ್ನು ದಾಖಲಿಸಿಕೊಳ್ತಕ್ಕಂತಹ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ. ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ ಗಡಿ ಪೊಲೀಸ್ ತಪಾಸಣಾ ಕೇಂದ್ರ ನಿಮಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಏನು ಇವತ್ತು ಶಕ್ತಿನಗರದ ಸುಗರೇಶ್ವರ ದೇವಸೂರು ದಾಟಿದ ಬಳಿಕ ಕೃಷ್ಣಾ ಬ್ರಿಡ್ಜ್ ಅಂತ ಏನಂತೀವಿ, ಆ ಕೃಷ್ಣಾ ಬ್ರಿಡ್ಜ್ ಗಡಿ ಭಾಗವಾಗ್ತದೆ. ಹಾಗಾಗಿ ಇಲ್ಲಿ ಗಡಿ ಪೊಲೀಸ್ ತಪಾಸಣಾ ಕೇಂದ್ರ ಅಂತ ಏನು ಕರಿತೀವಿ, ಇದು ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಗಡಿ ತಪಾಸಣಾ ಕೇಂದ್ರದಲ್ಲಿಯೇ ಇವತ್ತು ಹೋಮ್ ಗಾರ್ಡ್ಗಳನ್ನ ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿ ಇವತ್ತು ಯಾವುದೇ ರೀತಿಯಾದಂತಹ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಿಂದ ವಾಹನಗಳು ಒಳಗಡೆ ಪ್ರವೇಶ ಮಾಡಿದರೆ ಅಂತಹ ವಾಹನಗಳನ್ನ ಇವತ್ತು ಒಳಗಡೆ ಬಿಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸುಮಾರು 18 ವರ್ಷಗಳ ಹಿಂದೆ ಕೋಳಿ ಜ್ವರ ಕಾಣಿಸಿಕೊಂಡು ಭಾರಿ ನಷ್ಟ ಸಂಭವಿಸಿತ್ತು. ಆಗ ಸಾವಿರಾರು ಕೋಳಿಗಳು ಮೃತಪಟ್ಟು ಕೋಳಿ ಮಾಂಸ ಸೇವನೆಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೂಚನೆಯನ್ನ ಮಾಡಲಾಗಿತ್ತು. ಹಾಗಾಗಿ ಸಾವಿರಾರು ಕೋಳಿಗಳನ್ನು ಕೂಡ ಇವತ್ತು ನಾಶ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಹಾಗಾಗಿ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕೋಳಿ ಜ್ವರ ಕರ್ನಾಟಕದಲ್ಲಿ ಕಾಣಿಸ್ಕೋಬಾರ್ದು. ಅದರಲ್ಲೂ ಕೂಡ ಗಡಿ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಆತಂಕ ಹೆಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳನ್ನ ಇಲ್ಲಿ 3-4 ಚೆಕ್ ಪೋಸ್ಟ್ಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಹಾಕಿ ಒಂದು ಕಡೆ ಶಕ್ತಿನಗರದ ಬಳಿ ಕೃಷ್ಣಾ ಬ್ರಿಡ್ಜ್ ಬಳಿ ಒಂದು ಚೆಕ್ ಪೋಸ್ಟ್ ಆಗಿದ್ರೆ ಹತ್ತ ಕಡೆ ಯರಗೇರ ಬಳಿ ಗಿಲ್ಲೇಸ್ಗೂರು ಬಳಿ ಒಂದು ಚೆಕ್ ಪೋಸ್ಟ್, ಜೊತೆಗೆ ಸಿಂಗನೋಡಿ ಬಳಿ ಒಂದು ಚೆಕ್ ಪೋಸ್ಟ್, ಈ ರೀತಿಯಾಗಿ 3 ಚೆಕ್ ಪೋಸ್ಟ್ಗಳನ್ನ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಹಾಕಿ ಈ ಕೋಳಿ ಜ್ವರದ ಭೀತಿಯಿಂದ ಇವತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ರಾಯಚೂರಿನಿಂದ ವಿಶ್ವನಾಥ್ ಹೋಗಾರ್, ನ್ಯೂಸ್ 18.